ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಅಕ್ಷಯ್ ಎಂಬಾತ ಗಾಡಿಯಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ಆತನ ಮೇಲೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಾ ಇದ್ದು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಬನಶಂಕರಿ 2ನೇ ಹಂತದ ಬ್ಯಾಂಕ್ ಕಾಲೋನಿ ನಿವಾಸಿ ಅಕ್ಷಯ್ ಅವರಿಗೆ ನಿನ್ನೆ ಬಿದ್ದಂತಹ ಮರದ ಕೊಂಬೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಗಾಯ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಇರೋದ್ರಿಂದ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಎಚ್ಚರ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ನಿನ್ನೆ ಹಲವು ಗಂಟೆಗಳ ಬಳಿಕ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕೊನೆಗೂ ಚಿಕಿತ್ಸೆಯ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕಂತೂ ಅಕ್ಷಯ್ ಅವರು ಆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಇಡೀ ಫ್ಯಾಮಿಲಿ ಅವರ ಮೇಲೆ ಡಿಪೆಂಡ್ ಆಗಿತ್ತು. ಇವತ್ತು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಒಂದು ಚಿಕಿತ್ಸೆ ನಡೀತಾ ಇದ್ರೆ ಇವತ್ತು ತಂದೆಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು. ಆದ್ರೆ ಈ ರೀತಿಯ ಸಿಚುವೇಶನ್ ಮಧ್ಯೆ ಮುಂದೇನು ಮಾಡೋದು ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುವಂತಹ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನರು ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದೇ ಇಲ್ವಂತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯಾಗಿ ಬರೋಬ್ಬರಿ 25 ವರ್ಷ ಹಾವೇರಿಗೆ. ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮರೀಚಿಕೆ ಆಗಿರುವಂತದ್ದು. ಇನ್ನು ಪ್ರಯಾಣಿಕರು ಯಾವ ರೀತಿ ವಾಹನ ಓಡಾಡ್ತಾರೆ ಅಂದ್ರೆ ಒಬ್ಬರ ತಲೆ ಮೇಲೆ ಕೂಡ ಹೆಲ್ಮೆಟ್ ಇಲ್ಲದೆ ವಾಹನಗಳನ್ನ ಓಡಾಡಿಸುವಂತಹದ್ದು. ಇನ್ನು ನೋ ಪಾರ್ಕಿಂಗ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತಹದ್ದು. ಒಟ್ಟಾರೆಯಾಗಿ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಸಾರ್ವಜನಿಕರು ಮಾತ್ರ ಬದಲಾವಣೆ ಆಗುವಂತ ರೀತಿ ಕಾಣ್ತಾ ಇಲ್ಲ. ಜೊತೆಲಿ ಪೊಲೀಸರು ಕೂಡ ಕೆಲಸ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಯಾವ ಒಬ್ಬ ವ್ಯಕ್ತಿ ಕೂಡ ಹೆಲ್ಮೆಟ್ ಅನ್ನು ಹಾಕೋದಿಲ್ಲ. ಮೂರ್ಮೂಡಿನಂದ್ರೆ ಟ್ರಿಪಲ್ ರೈಡಿಂಗ್ ವಾಹನವನ್ನು ಓಡಿಸುವಂತಹದ್ದು. ಅವರ ವಾಹನಗಳಿಗೆ ಡಾಕ್ಯುಮೆಂಟ್ ಗಳನ್ನ ಕೂಡ ಇರೋದಿಲ್ಲ. ಹೆಲ್ಮೆಟ್ ಅಂತೂ ಎಲ್ಲೂ ಕೂಡ ಯಾರ ತಲೆ ಮೇಲೂ ಕೂಡ ಹೆಲ್ಮೆಟ್ ಕೂಡ ಕಾಣುವಂತದ್ದಲ್ಲ. ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ರು, ಹೆಲ್ಮೆಟ್ ಗಳನ್ನ ಉಚಿತವಾಗಿ ನೀಡಿದ್ರು ಕೂಡ ಹಾವೇರಿ ಜಿಲ್ಲೆ ಜನರು ಮಾತ್ರ ಹೆಲ್ಮೆಟ್ ಅನ್ನು ಹಾಕದೆ ಹೀಗೆ ಓಡಾಡ್ತಾರಂತ. ಹೀಗಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಜನರಿಗೆ ಇದ್ರ ಬಗ್ಗೆ ಪಾಠ ಮಾಡಲಿ, ಜನ ಕೂಡ ಈ ರೀತಿ ಹೆಲ್ಮೆಟ್ ಗಳನ್ನ ಬಳಕೆ ಮಾಡೋದಾಗ್ಲಿ, ಎಲ್ಲಂದ್ರೆ ವಾಹನಗಳನ್ನು ನಿಲ್ತಾ ಇರಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆ ಮಾರುತಿ ಬಿಎಂ. ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಅಕ್ಷಯ್ ಎಂಬಾತ ಗಾಡಿಯಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ಆತನ ಮೇಲೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಾ ಇದ್ದು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಬನಶಂಕರಿ 2ನೇ ಹಂತದ ಬ್ಯಾಂಕ್ ಕಾಲೋನಿ ನಿವಾಸಿ ಅಕ್ಷಯ್ ಅವರಿಗೆ ನಿನ್ನೆ ಬಿದ್ದಂತಹ ಮರದ ಕೊಂಬೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಗಾಯ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಇರೋದ್ರಿಂದ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಎಚ್ಚರ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ನಿನ್ನೆ ಹಲವು ಗಂಟೆಗಳ ಬಳಿಕ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕೊನೆಗೂ ಚಿಕಿತ್ಸೆಯ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕಂತೂ ಅಕ್ಷಯ್ ಅವರು ಆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಇಡೀ ಫ್ಯಾಮಿಲಿ ಅವರ ಮೇಲೆ ಡಿಪೆಂಡ್ ಆಗಿತ್ತು. ಇವತ್ತು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಒಂದು ಚಿಕಿತ್ಸೆ ನಡೀತಾ ಇದ್ರೆ ಇವತ್ತು ತಂದೆಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು. ಆದ್ರೆ ಈ ರೀತಿಯ ಸಿಚುವೇಶನ್ ಮಧ್ಯೆ ಮುಂದೇನು ಮಾಡೋದು ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುವಂತಹ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನರು ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದೇ ಇಲ್ವಂತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯಾಗಿ ಬರೋಬ್ಬರಿ 25 ವರ್ಷ ಹಾವೇರಿಗೆ. ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮರೀಚಿಕೆ ಆಗಿರುವಂತದ್ದು. ಇನ್ನು ಪ್ರಯಾಣಿಕರು ಯಾವ ರೀತಿ ವಾಹನ ಓಡಾಡ್ತಾರೆ ಅಂದ್ರೆ ಒಬ್ಬರ ತಲೆ ಮೇಲೆ ಕೂಡ ಹೆಲ್ಮೆಟ್ ಇಲ್ಲದೆ ವಾಹನಗಳನ್ನ ಓಡಾಡಿಸುವಂತಹದ್ದು. ಇನ್ನು ನೋ ಪಾರ್ಕಿಂಗ್ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತಹದ್ದು. ಒಟ್ಟಾರೆಯಾಗಿ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಸಾರ್ವಜನಿಕರು ಮಾತ್ರ ಬದಲಾವಣೆ ಆಗುವಂತ ರೀತಿ ಕಾಣ್ತಾ ಇಲ್ಲ. ಜೊತೆಲಿ ಪೊಲೀಸರು ಕೂಡ ಕೆಲಸ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ.
ಯಾವ ಒಬ್ಬ ವ್ಯಕ್ತಿ ಕೂಡ ಹೆಲ್ಮೆಟ್ ಅನ್ನು ಹಾಕೋದಿಲ್ಲ. ಮೂರು ಅಂದ್ರೆ ಟ್ರಿಬಲ್ ರೈಡಿಂಗ್ ವಾಹನವನ್ನು ಓಡಿಸುವಂತಹದ್ದು, ಅವರ ವಾಹನಗಳಿಗೆ ಡಾಕ್ಯುಮೆಂಟ್ ಗಳನ್ನ ಕೂಡ ಇರೋದಿಲ್ಲ. ಹೆಲ್ಮೆಟ್ ಅಂತೂ ಎಲ್ಲೂ ಕೂಡ ಯಾರ ತಲೆ ಮೇಲೂ ಕೂಡ ಹೆಲ್ಮೆಟ್ ಕೂಡ ಕಾಣುವಂತದ್ದಲ್ಲ. ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ರು, ಹೆಲ್ಮೆಟ್ ಗಳನ್ನ ಉಚಿತವಾಗಿ ನೀಡಿದ್ರು ಕೂಡ ಹಾವೇರಿ ಜಿಲ್ಲೆ ಜನರು ಮಾತ್ರ ಹೆಲ್ಮೆಟ್ ಅನ್ನು ಹಾಕದೆ ಹೀಗೆ ಓಡಾಡ್ತಾರಂತ. ಹೀಗಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಜನರಿಗೆ ಇದ್ರ ಬಗ್ಗೆ ಪಾಠ ಮಾಡಲಿ, ಜನ ಕೂಡ ಈ ರೀತಿ ಹೆಲ್ಮೆಟ್ ಗಳನ್ನ ಬಳಕೆ ಮಾಡೋದಾಗ್ಲಿ, ಎಲ್ಲಂದ್ರೆ ವಾಹನಗಳನ್ನು ನಿಲ್ತಿರ್ಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರಕೊಪ್ಪ ಜೊತೆ ಮಾರುತಿ ಬಿಎಂ. ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಅಕ್ಷಯ್ ಎಂಬಾತ ಗಾಡಿಯಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ಆತನ ಮೇಲೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಾ ಇದ್ದು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಬನಶಂಕರಿ 2ನೇ ಹಂತದ ಬ್ಯಾಂಕ್ ಕಾಲೋನಿ ನಿವಾಸಿ ಅಕ್ಷಯ್ ಅವರಿಗೆ ನಿನ್ನೆ ಬಿದ್ದಂತಹ ಮರದ ಕೊಂಬೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಗಾಯ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಇರೋದ್ರಿಂದ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಎಚ್ಚರ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ನಿನ್ನೆ ಹಲವು ಗಂಟೆಗಳ ಬಳಿಕ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕೊನೆಗೂ ಚಿಕಿತ್ಸೆಯ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕಂತೂ ಅಕ್ಷಯ್ ಅವರು ಆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಇಡೀ ಫ್ಯಾಮಿಲಿ ಅವರ ಮೇಲೆ ಡಿಪೆಂಡ್ ಆಗಿತ್ತು. ಇವತ್ತು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಒಂದು ಚಿಕಿತ್ಸೆ ನಡೀತಾ ಇದ್ರೆ, ಇವತ್ತು ತಂದೆಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು. ಆದ್ರೆ ಈ ರೀತಿಯ ಸಿಚುವೇಶನ್ ಮಧ್ಯೆ ಮುಂದೇನು ಮಾಡೋದು ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುವಂತಹ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನರು ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದೇ ಇಲ್ವಂತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಜಿಲ್ಲೆಯಾಗಿ ಬರೋಬ್ಬರಿ 25 ವರ್ಷ ಹಾವೇರಿಗೆ, ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮರೀಚಿಕೆ ಆಗಿರುವಂತದ್ದು. ಇನ್ನು ಪ್ರಯಾಣಿಕರು ಯಾವ ರೀತಿ ವಾಹನ ಓಡಾಡ್ತಾರೆ ಅಂದ್ರೆ, ಒಬ್ಬರ ತಲೆ ಮೇಲೆ ಕೂಡ ಹೆಲ್ಮೆಟ್ ಇಲ್ಲದೆ ವಾಹನಗಳನ್ನ ಓಡಾಡಿಸುವಂತಹದ್ದು, ಇನ್ನು ನೋ ಪಾರ್ಕಿಂಗ್ ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತಹದ್ದು. ಒಟ್ಟಾರೆಯಾಗಿ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಸಾರ್ವಜನಿಕರು ಮಾತ್ರ ಬದಲಾವಣೆ ಆಗುವಂತ ರೀತಿ ಕಾಣ್ತಾ ಇಲ್ಲ. ಜೊತೆಲಿ ಪೊಲೀಸರು ಕೂಡ ಕೆಲಸ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಯಾವ ಒಬ್ಬ ವ್ಯಕ್ತಿ ಕೂಡ ಹೆಲ್ಮೆಟ್ ಅನ್ನು ಹಾಕೋದಿಲ್ಲ. ಮೂರು ಅಂದ್ರೆ ಟ್ರಿಬಲ್ ರೈಡಿಂಗ್ ವಾಹನವನ್ನು ಓಡಿಸುವಂತಹದ್ದು, ಅವರ ವಾಹನಗಳಿಗೆ ಡಾಕ್ಯುಮೆಂಟ್ ಗಳನ್ನ ಕೂಡ ಇರೋದಿಲ್ಲ. ಹೆಲ್ಮೆಟ್ ಅಂತೂ ಎಲ್ಲೂ ಕೂಡ ಯಾರ ತಲೆ ಮೇಲೂ ಕೂಡ ಹೆಲ್ಮೆಟ್ ಕೂಡ ಕಾಣುವಂತದ್ದಲ್ಲ. ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ರು, ಹೆಲ್ಮೆಟ್ ಗಳನ್ನ ಉಚಿತವಾಗಿ ನೀಡಿದ್ರು ಕೂಡ ಹಾವೇರಿ ಜಿಲ್ಲೆ ಜನರು ಮಾತ್ರ ಹೆಲ್ಮೆಟ್ ಅನ್ನು ಹಾಕದೆ ಹೀಗೆ ಓಡಾಡ್ತಾರಂತ. ಹೀಗಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಜನರಿಗೆ ಇದ್ರ ಬಗ್ಗೆ ಪಾಠ ಮಾಡಲಿ, ಜನ ಕೂಡ ಈ ರೀತಿ ಹೆಲ್ಮೆಟ್ ಗಳನ್ನ ಬಳಕೆ ಮಾಡೋದಾಗ್ಲಿ, ಎಲ್ಲಂದ್ರೆ ವಾಹನಗಳನ್ನು ನಿಲ್ತಿರ್ಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರಕೊಪ್ಪ ಜೊತೆ ಮಾರುತಿ ಬಿಎಂ. ಬಸವನಗುಡಿಯ ಬ್ರಹ್ಮ ಚೈತನ್ಯ ಮಂದಿರದ ಬಳಿ ಅಕ್ಷಯ್ ಎಂಬಾತ ಗಾಡಿಯಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ಆತನ ಮೇಲೆ ಒಣಗಿದ ಮರದ ಕೊಂಬೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದೀಗ ಸಾವು ಬದುಕಿನ ಮಧ್ಯೆ ಆತ ಹೋರಾಡ್ತಾ ಇದ್ದು ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ. ಬನಶಂಕರಿ 2ನೇ ಹಂತದ ಬ್ಯಾಂಕ್ ಕಾಲೋನಿ ನಿವಾಸಿ ಅಕ್ಷಯ್ ಅವರಿಗೆ ನಿನ್ನೆ ಬಿದ್ದಂತಹ ಮರದ ಕೊಂಬೆಯಿಂದ ಸಾಕಷ್ಟು ದೊಡ್ಡ ಮಟ್ಟದ ಗಾಯ ಆಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ನಿನ್ನೆಯಿಂದ ಟ್ರೀಟ್ಮೆಂಟ್ ಸದ್ಯಕ್ಕೆ ನಡೀತಾ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಇರೋದ್ರಿಂದ ಚಾನ್ಸಸ್ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ 48 ಗಂಟೆಗಳಲ್ಲಿ ಅವರಿಗೆ ಯಾವ ರೀತಿಯಾಗಿ ಎಚ್ಚರ ಆಗುತ್ತಾ ಅನ್ನೋದನ್ನ ಹೇಳ್ತೀವಿ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ನಿನ್ನೆ ಹಲವು ಗಂಟೆಗಳ ಬಳಿಕ ಬಿಬಿಎಂಪಿಯ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಕೊನೆಗೂ ಚಿಕಿತ್ಸೆಯ ವೆಚ್ಚವನ್ನ ಭರಿಸ್ತೀವಿ ಅಂತ ಹೇಳಿದ್ರು. ಸದ್ಯಕ್ಕಂತೂ ಅಕ್ಷಯ್ ಅವರು ಆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಇಡೀ ಫ್ಯಾಮಿಲಿ ಅವರ ಮೇಲೆ ಡಿಪೆಂಡ್ ಆಗಿತ್ತು. ಇವತ್ತು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಅವರ ಒಂದು ಚಿಕಿತ್ಸೆ ನಡೀತಾ ಇದ್ರೆ, ಇವತ್ತು ತಂದೆಗೆ ಆಪರೇಷನ್ ಕೂಡ ಆಗಬೇಕಾಗಿತ್ತು. ಆದ್ರೆ ಈ ರೀತಿಯ ಸಿಚುವೇಶನ್ ಮಧ್ಯೆ ಮುಂದೇನು ಮಾಡೋದು ಅನ್ನೋ ಒಂದು ಸಿಚುವೇಶನ್ ನಲ್ಲಿ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತ ಸಂಭವಿಸುವಂತಹ ಜಿಲ್ಲೆ ಅಂತಾನೆ ಹೆಸರುವಾಸಿಯಾಗಿದೆ. ಯಾಕಂದ್ರೆ ಇಲ್ಲಿ ಜನರು ಟ್ರಾಫಿಕ್ ರೂಲ್ಸ್ ಫಾಲೋನೇ ಮಾಡೋದೇ ಇಲ್ವಂತೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ.
ಜಿಲ್ಲೆಯಾಗಿ ಬರೋಬ್ಬರಿ 25 ವರ್ಷ ಹಾವೇರಿಗೆ. ಆದ್ರೂ ಕೂಡ ಇವತ್ತಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಮರೀಚಿಕೆ ಆಗಿರುವಂತದ್ದು. ಇನ್ನು ಪ್ರಯಾಣಿಕರು ಯಾವ ರೀತಿ ವಾಹನ ಓಡಾಡ್ತಾರೆ ಅಂದ್ರೆ ಒಬ್ಬರ ತಲೆ ಮೇಲೆ ಕೂಡ ಹೆಲ್ಮೆಟ್ ಇಲ್ಲದೆ ವಾಹನಗಳನ್ನ ಓಡಾಡಿಸುವಂತಹದ್ದು, ಇನ್ನು ನೋ ಪಾರ್ಕಿಂಗ್ ಗಳಲ್ಲಿ ಗಾಡಿಗಳನ್ನ ನಿಲ್ಲಿಸುವಂತಹದ್ದು. ಒಟ್ಟಾರೆಯಾಗಿ ಅಪಘಾತಗಳ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹಾವೇರಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ಸಾರ್ವಜನಿಕರು ಮಾತ್ರ ಬದಲಾವಣೆ ಆಗುವಂತ ರೀತಿ ಕಾಣ್ತಾ ಇಲ್ಲ. ಜೊತೆಲಿ ಪೊಲೀಸರು ಕೂಡ ಕೆಲಸ ಮಾಡಲಿಕ್ಕೆ ಹರಸಾಹಸ ಪಡ್ತಾರೆ. ಯಾವ ಒಬ್ಬ ವ್ಯಕ್ತಿ ಕೂಡ ಹೆಲ್ಮೆಟ್ ಅನ್ನು ಹಾಕೋದಿಲ್ಲ. ಮೂರು ಅಂದ್ರೆ ಟ್ರಿಪಲ್ ರೈಡಿಂಗ್ ವಾಹನವನ್ನು ಓಡಿಸುವಂತಹದ್ದು. ಅವರ ವಾಹನಗಳಿಗೆ ಡಾಕ್ಯುಮೆಂಟ್ ಗಳನ್ನ ಕೂಡ ಇರೋದಿಲ್ಲ. ಹೆಲ್ಮೆಟ್ ಅಂತೂ ಎಲ್ಲೂ ಕೂಡ ಯಾರ ತಲೆ ಮೇಲೂ ಕೂಡ ಹೆಲ್ಮೆಟ್ ಕೂಡ ಕಾಣುವಂತದ್ದಲ್ಲ. ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ರು, ಹೆಲ್ಮೆಟ್ ಗಳನ್ನ ಉಚಿತವಾಗಿ ನೀಡಿದ್ರು ಕೂಡ ಹಾವೇರಿ ಜಿಲ್ಲೆ ಜನರು ಮಾತ್ರ ಹೆಲ್ಮೆಟ್ ಅನ್ನು ಹಾಕದೆ ಹೀಗೆ ಓಡಾಡ್ತಾರಂತ. ಹೀಗಾಗಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ಜನರಿಗೆ ಇದ್ರ ಬಗ್ಗೆ ಪಾಠ ಮಾಡಲಿ, ಜನ ಕೂಡ ಈ ರೀತಿ ಹೆಲ್ಮೆಟ್ ಗಳನ್ನ ಬಳಕೆ ಮಾಡೋದಾಗ್ಲಿ, ಎಲ್ಲಂದ್ರೆ ವಾಹನ ನಿಲ್ತಾ ಇರಲಿ ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM.